ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಲಸಿನ ಬೀಜವನ್ನ ನೀವು ಎಸೆತಿದ್ರೆ ಈ ರೀತಿ ಪಲ್ಯಗೆ ಹಲಸಿನ ಬೀಜವನ್ನ ಸೇರಿಸಿ ಟೇಸ್ಟಿಯಾಗಿ ಪಲ್ಯ ಮಾಡ್ಬೋದು. ಸೊ ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ. ನಾವಿಲ್ಲಿ ಬೀನ್ಸ್ ನ ತಗೊಂಡಿದೀವಿ, ಹಾಗೆ ಹಲಸಿನ ಬೀಜವನ್ನ ತಗೊಂಡಿದೀವಿ, ಒಂದು ಆಲೂಗಡ್ಡೆಯನ್ನ ಬಳಸಿದೀವಿ, ಹಾಗೆ ಒಂದು ಟೊಮ್ಯಾಟೋವನ್ನ ಬಳಸಿದೀವಿ. ಇದನ್ನೆಲ್ಲ ಚಿಕ್ಕದಾಗಿ ಹೆಚ್ಕೋಬೇಕಾಗತ್ತೆ. ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಸೇರಿಸ್ಕೊಳ್ತಿದೀವಿ. ಸ್ವಲ್ಪ ಕರಿಬೇವು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀವಿ, ಅದನ್ನ ಸೇರಿಸ್ಕೊಂಡಿದೀವಿ. ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ನಾವಿದಕ್ಕೆ ಈರುಳ್ಳಿಯನ್ನ ಹಾಕೋತಿದೀವಿ. ಈರುಳ್ಳಿಯನ್ನ ಸೇರಿಸಿ ನಾವಿದನ್ನ ಚೆನ್ನಾಗಿ ಫ್ರೈ ಮಾಡ್ಕೋತಿದೀವಿ. ನೋಡಿ, ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನಾವಿದಕ್ಕೆ ಹಸಿಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದೀವಿ. ನಾವಿಲ್ಲಿ 2 ಹಸಿಮೆಣಸಿನಕಾಯಿಯನ್ನ ಆಡ್ ಮಾಡ್ಕೊಂಡಿದ್ವಿ. ಈಗ ಚಿಕ್ಕದಾಗಿ ಬೀನ್ಸ್ ನ ಹೆಚ್ಕೊಂಡಿದೀವಿ. ಈ ರೀತಿ ಚಿಕ್ಕದಾಗಿ ಹೆಚ್ಕೊಂಡಿದ್ವಿ, ಅದನ್ನ ಹಾಕೊಂಡಿದೀವಿ. ಹಾಗೆ ಹಲಸಿನಕಾಯಿಯ ಬೀಜವನ್ನ ನೋಡಿ, ನಾವಿಲ್ಲಿ ಒಂದು ಕಲ್ಲಿನ ಸಹಾಯದಿಂದ ಈ ರೀತಿ ಸ್ವಲ್ಪ ಜಜ್ಕೊಂಡು ಇದನ್ನ ಹಾಕೊಂಡಿದೀವಿ. ಇದರಿಂದ ಬೀಜ ತುಂಬಾ ಬೇಗ ಬೇಯುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ಬೀನ್ಸ್ ಜೊತೆ ಈ ಹಲಸಿನ ಬೀಜವನ್ನ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್, ಹಾಗೆ ತುಂಬಾ ಬೇಗ ಕೂಡ ಬೇಯುತ್ತೆ. ಹಾಗೆ ಒಂದು ಆಲೂಗಡ್ಡೆಯನ್ನ ನಾವೇನು ತಗೊಂಡಿದ್ವೋ ಅದನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಕೂಡ ಆಡ್ ಮಾಡ್ಕೋತಿದ್ವಿ. ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ. ನೀವೇ ನೋಡಿರೋ ಹಾಗೆ ನಾವು ಎಣ್ಣೆನ ಸ್ವಲ್ಪ ಜಾಸ್ತಿ ಬಳಸಿದೀವಿ, ಇದರಿಂದ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ಎಲ್ಲ ತರಕಾರಿಗಳು ಫ್ರೈ ಆದ ನಂತರ ನಾವಿದಕ್ಕೆ ಟೊಮ್ಯಾಟೋನ ಆಡ್ ಮಾಡ್ಕೊಂಡಿದೀವಿ. ಟೊಮ್ಯಾಟೋನ ಆಡ್ ಮಾಡ್ಕೊಂಡು ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಕೈ ಆಡ್ಸ್ಕೊಳ್ತಾ ಇರ್ಬೇಕು, ಚೆನ್ನಾಗಿ ಬೇಯಬೇಕು ತರಕಾರಿ. ಈಗ ನಾವಿದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೋತಿದೀವಿ, ಹಾಗೆ 1 ಸ್ಪೂನ್ ಅಷ್ಟು ಅರಿಶಿಣವನ್ನ ಆಡ್ ಮಾಡ್ಕೊಂಡಿದೀವಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನೀರನ್ನ ಸೇರ್ಸಿದೀವಿ, ಇದರಿಂದ ಪಲ್ಯ ತಳ ಹಿಡಿಯಲ್ಲ, ಅದಕ್ಕೆ ಸ್ವಲ್ಪ ನೀರನ್ನ ಸೇರ್ಸ್ರೆ ಸಾಕಾಗತ್ತೆ. 1/4 ಲೋಟದಷ್ಟು ನೀರನ್ನ ಸೇರ್ಸ್ಕೊಂಡ್ರೆ ಸಾಕಾಗತ್ತೆ. ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯೋಕೆ ಬಿಡ್ಬೇಕು. ನೀರು ಸೇರ್ಸದ ತಕ್ಷಣ ತರಕಾರಿ ಎಲ್ಲ ಬೆಂದಿದೆ ಅಂತ ಗೊತ್ತಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕೋಬೇಕಾಗತ್ತೆ. ಹಾಗೆ 1 ಸ್ಪೂನ್ ನಷ್ಟು ಅಚ್ಚ ಖಾರದ ಪುಡಿಯನ್ನ ಹಾಕೊಂಡಿದೀವಿ, ಹಾಗೆ ಗರಂ ಮಸಾಲವನ್ನು ಕೂಡ ಹಾಕೊಂಡಿದೀವಿ. ನೀವು ಅಚ್ಚ ಖಾರದ ಪುಡಿಯನ್ನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ ನಾವು ಆಲ್ರೆಡಿ ಹಸಿಮೆಣಸಿನಕಾಯಿಯನ್ನು ಕೂಡ ಆಡ್ ಮಾಡ್ಕೊಂಡಿದ್ವಿ. ನಮ್ಗೆ ಖಾರ ಕಮ್ಮಿ ಬೇಕು ಅಂದ್ರೆ ಅಚ್ಚ ಖಾರದ ಪುಡಿಯನ್ನ ಸ್ಕಿಪ್ ಮಾಡ್ಕೋಬಹುದು. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಿದ್ವಿ. ತೆಂಗಿನಕಾಯಿ ತುರಿಯನ್ನ ಈ ಪಲ್ಯಗೆ ಸೇರ್ಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದೇ ಪಲ್ಯ ಮಾಡಿದಾಗ್ಲೂ ಕೂಡ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಳ್ಳಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಇನ್ನ ಒಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟಿಯಾದ ಬೀನ್ಸ್ ಮತ್ತು ಹಲಸಿನ ಬೀಜದ ಪಲ್ಯ ರೆಡಿ ಆಗಿದೆ. ಇದನ್ನ ನೀವು ಚಪಾತಿ ಜೊತೆ, ರೊಟ್ಟಿಯ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಅನ್ನ ರಸಂ ಜೊತೆ ಕೂಡ ಇದನ್ನ ಸೈಡ್ ಡಿಶ್ ಆಗಿ ಕೂಡ ಬಳಸಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಹಾಗೆ ವಿಡಿಯೋನು ಕೂಡ ಲೈಕ್ ಮಾಡಿ ಅಂತ ಕೇಳ್ಕೊತೀವಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.